ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಹಿಂದೆ ಕಾಣ್ತಿರೋ ಹಾಗೆ ಡೈನೋಸರ್ ಪಾರ್ಕಿಗೆ ಬಂದಿದ್ದೀನಿ ಮಲೇಷ್ಯಾದಲ್ಲಿ. ಸೊ ತುಂಬಾನೇ ಚೆನ್ನಾಗಿದೆ, ಎಂಟ್ರಿ ಅಂತೂ ತುಂಬಾ ಚೆನ್ನಾಗಿದೆ. ದೊಡ್ಡ ಡೈನೋಸರ್ ಇಟ್ಟಿದ್ದಾರೆ. ಸೊ ಒಳಗಡೆ ಹೋಗಿ ಏನೇನಿದೆ, ಯಾವ ತರ ಡೈನೋಸರ್ಗಳು ಇದಾವೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಪಟಾಪಟ ಒಳಗಡೆ ಹೋಗೋಣ ಬನ್ನಿ. ಡೈನಾಸರ್ ನೋಡಿ ಮಕ್ಕಳೆಲ್ಲ ಹೆದರಿ ಓಡ್ತಾ ಇದ್ದಾರೆ. ಸೊ ಇದೇನು ರಿಯಲ್ ಅಲ್ಲ, ನಮ್ಗೆ ರಿಯಲ್ ಅಲ್ಲ ಅಂತ ಗೊತ್ತಿದೆ. ಸೊ ಮಕ್ಕಳಿಗೆಲ್ಲ ರಿಯಲ್ ತರ ಅನಿಸುತ್ತೆ. ನೋಡಿ ಮಕ್ಕಳೆಲ್ಲ ಪೋಸ್ ಕೊಡ್ತಾರೆ. ನೋಡಿ ಮಕ್ಕಳು ಫೋಟೋ ಹೊಡ್ಸಕ್ಕೆ ಅಲ್ಲಿ ನಿಂತಿದ್ದಾರೆ. ಸೊ ತುಂಬಾನೇ ಎಂಜಾಯ್ ಮಾಡೋ ತರ ಇದೆ ಪ್ಲೇಸ್. ಸೊ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ರೆಸಾರ್ಟ್ ಕೂಡ ಇದೆ. ಮೇಲ್ಗಡೆ ಇರೋದು ರೆಸಾರ್ಟ್. ಸೊ ರೆಸಾರ್ಟಿಗೆ ಬಂದವರೆಲ್ಲ ಈ ಡೈನೋಸರ್ ಪಾರ್ಕಿಗೆ ಬರ್ತಾರೆ. ಸೊ ತುಂಬಾನೇ ಚೆನ್ನಾಗಿದೆ. ಆರೋಶ್, ಹೆಂಗಿದೆ ಡೈನೋಸರ್? ಡೈನೋಸರ್ ಎಲ್ಲಿ ಬಂಗಾರಿ? ಡೈನೋಸರ್ ಎಲ್ಲಿ? ಡೈನೋಸರ್ ಓ ಅಲ್ಲಿದ್ಯಾ? ಹೋಗೋಣ ಒಳಗೆ. ಆರೋಶ್, ಹೆಂಗಿದೆ? ಒಳಗಡೆ ಒಂದು ಡೈನೋಸರ್ ಇಟ್ಟಿದ್ದಾರೆ. ಸೊ ಎಂಟ್ರಿ ಹೊಡೆದ್ಮೇಲೆ ಬೆಟ್ಟ ಗುಡ್ಡ ಸುತ್ತಮುತ್ತಲು ಎಲ್ಲ ಕಾಣುತ್ತೆ. ಈ ಡೈನೋಸರ್ ಪಿಕ್ಚರ್ ಅಲ್ಲಿ ಬರುತ್ತಲ್ಲ, ಟೆರೋಸಾರ್ ಅನ್ಸುತ್ತೆ ಇದು. ಸೊ ಆಕ್ಚುಲಿ ದೊಡ್ಡದಾಗಿ ಸೆಂಟರ್ ಅಲ್ಲಿ ಕುಂದ್ರಿಸಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ. ಸೊ ನೋಡೋದು ಇನ್ನೂ ತುಂಬಾ ಇದೆ. ಒಳಗೆ ಹೋಗೋಣ ಬನ್ನಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಅದೀನಿ. ಏನೇನು ನೋಡೋದು, ಪಿಕ್ಚರ್ ಅಲ್ಲಿ ನೋಡೋದೇ ಒಂದು ಖುಷಿ. ಅದನ್ನೇ ಒಂಥರ ಇಲ್ಲಿ ನೋಡ್ದಂಗೆ ಫೀಲ್ ಆಗುತ್ತೆ. ಎಗ್, ಸೊ ಎಗ್ ಒಳಗೆ ಆಕರ್ಷ್ ಹಾಕು, ಸ್ಮೈಲ್. ಇದು ಒನ್ ಟೈಪ್ ಆಫ್ ಡೈನೋಸರ್ಸ್ ಇದೆ ಇಲ್ಲಿ. ಸೌಂಡ್ ಎಫೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿದೆ. ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಡುವೆ ಎಲ್ಲ ಒಂಥರ ಗ್ರೀನರಿ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ನೋಡಕ್ ತುಂಬಾ ಖುಷಿ ಆಗ್ತಾ ಇದೆ. ಇದು ಒಂದು ಟೈಪ್ ಆಫ್ ಡೈನೋಸರೇ. ಸೊ ಇದ್ರ ನೇಮು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೌಂಡ್ ಎಫೆಕ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆಕ್ಚುಲಿ ಅಲ್ಲಿ ಒಂದು ಮೇಲೆ ದೊಡ್ಡ ಡೈನೋಸರ್ ಇಟ್ಟಿದ್ದಾರೆ. ಸೊ ಅಲ್ಲಿ ಮತ್ತೆ ಹೋಗೋಣ. ನಡುವೆ ಇವಾಗ ಇಲ್ಲಿ ಮೇನ್ ಡೈನೋಸರ್ ಇರೋ ಕಡೆ ಹೋಗೋಣ. ಸ್ಪೇಸ್ ಅಲ್ಲಿ ಇಟ್ಟಿರೋ ಕಾರಣ ಮಳೆ ಬಂದ್ರೆ ಇಲ್ಲಿ ಬರಕ್ ಆಗಲ್ಲ, ಎಲ್ಲ ಪ್ಲಾನ್ ಚೌಪಟ್ಟಾಗುತ್ತೆ. ಸೊ ಮಳೆ ಇಲ್ಲದೆ ಕಾರಣ ನಾವು ಎಂಜಾಯ್ ಮಾಡೋಕ್ಕೆ ಸಾಧ್ಯ. ನೋಡಿ ಇದೊಂದು ದೊಡ್ಡ ಡೈನೋಸರ್ ಯಾವ ತರ ಇಟ್ಟಿದ್ದಾರೆ ನೋಡಿ. ಇದಕ್ಕೆ ಸೌಂಡ್ ಎಫೆಕ್ಷನ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಗುರ್ರ ಅನ್ನತ್ತೆ ನೋಡಿ, ಬಾಯಿ ಹೆಂಗ್ ತೆರೆದಿದೆ. ಇದ್ವಿ. ಸೊ ಇವಾಗ ಒಂಥರ ರಿಯಲ್ ಡೈನೋಸರ್ ನೋಡ್ದಂಗೆ ಫೀಲ್ ಅನ್ಸುತ್ತೆ ಇಲ್ಲಿ ಬಂದ್ರೆ. ಸೊ ಮಲೇಷ್ಯಾದಲ್ಲಿ ಯಾರ್ಯಾರು ಇರ್ತೀರಾ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇನ್ನು ನೋಡೋಣ ಮುಂದೆ ಏನೇನಿದೆ ಅಂತ. ಸೊ ಅಲ್ಲಿ ಇಲ್ಲಿ ತುಂಬಾ ಸ್ಪೇಸಸ್ ಇದಾವೆ, ನೋಡೋಣ ಬನ್ನಿ. ಸೆಕೆ ತುಂಬಾ ಸಿಕ್ಕಾಪಟ್ಟೆ ಇದೆ. ನನ್ನೊಟ್ಟಿಗೆ ಬಂದವರು ಎಲ್ಲೆಲ್ಲಿ ಹೋಗಿದಾರೆ ಗೊತ್ತಿಲ್ಲ. ನಾನು ಎಲ್ಲಿ ನಿಂತಿದ್ದೀನ ನಮ್ಗೆ ಗೊತ್ತಿಲ್ಲ. ಹಂಗೆ ನೋಡ್ಕೊಂಡು ಹೋಗಿದ್ದೀನಿ. ಅವ್ರನ್ನ ಇವಾಗ ಹುಡುಕ್ತಾ ಇದ್ದೀನಿ. ಕೇಳ್ತಾ ಇದೆಯಾ ಫ್ರೆಂಡ್ಸ್? ಏನೇನೋ ಸೌಂಡ್ ಎಫೆಕ್ಷನ್ ಹಾಕಿದ್ದಾರೆ, ಕೊಯ್ ಅನ್ನುತ್ತೆ. ಸೊ
ನೈಟ್ ಟೈಮ್ ನೋಡಕ್ಕೆ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಕತ್ಲೆ ಆಗುತ್ತೆ, ಅವಾಗೂ ವಿಡಿಯೋ ಮಾಡ್ತೀನಿ, ಅವಾಗೂ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿ. ನಾನು ಹಿಂಗ್ ಹೋಗ್ತಾ ಇದ್ದೆ, ಇಲ್ಲೇನೋ ಕುತ್ಕೊಂಡಿದೆ ಅಂತ ಒಂಥರ ಅಲ್ಲಿನೂ ಕುತ್ಕೊಳಿಸಿದ್ದಾರೆ. ಸೊ ಅದು ಕಾಣದೇ ಇಲ್ಲ. ಅದೂ ಚೆನ್ನಾಗಿದೆ. ಇಲ್ಲಿ ಮೇಲೆ ಹೋಗೋಣ ಬನ್ನಿ. ಇಲ್ಲೂ ದೊಡ್ಡ ಡೈನೋಸರ್ ಇಟ್ಟಿದ್ದಾರೆ. ಆಕ್ಚುಲಿ ತುಂಬಾ ಸ್ಪೇಸ್ ಅಲ್ಲಿ ಮಾಡಿದ್ದಾರೆ ಇದನ್ನ, ತುಂಬಾನೇ ಜಾಗ ತಗೊಂಡಿದ್ದಾರೆ. ಆಕ್ಚುಲಿ ವೆರಿ ಗ್ರೇಟ್ ಅವರು ಮಾಡಿದವರು. ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುವಂಥದ್ದು ಮಾಡಿದ್ದಾರೆ. ಇದ್ರ ಕಿವಿಗಳು ಬಹಳ ಚೆನ್ನಾಗಿದ್ದಾವಲ್ಲ, ಇಂಟ್ರೆಸ್ಟಿಂಗ್ ಇದೆ. ಇದ್ರ ಹೆಸರು ಮೆನ್ಷನ್ ಮಾಡಿದ್ದಾರೆ. ನಾಲ್ಗೇನು ಸಖತ್ತಾಗಿ ಮಾಡಿದ್ದಾರೆ. ಎಲ್ಲೆಲ್ಲೂ ಇದೆ, ಎಲ್ಲೆಲ್ಲೂ ನೋಡಿದ್ರು ಡೈನೋಸರ್. ಎಲ್ಲೆಲ್ಲೂ ನಾನೇ ಆ ತರ. ಸುತ್ತಾಡಿ ಸಾಕಾಯ್ತು. ಸೊ ಫುಲ್ ಬಿಸಿಲು ಇಲ್ಲ, ಆಕ್ಚುಲಿ ಒಂಥರ ಹ್ಯೂಮಿಡಿಟಿ ತರ ಎಲ್ಲ ಸೆಕೆ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ನಿಂತಿದ್ದೀವಿ. ನೋಡೋಣ ನೆಕ್ಸ್ಟ್ ಯಾವ ಕಡೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಡೈನೋಸರ್ಗಳು, ಬೇರೆ ಏನು ಕಾಣ್ತಾ ಇಲ್ಲ, ಬರೀ ಇಂಥದೇ. ಅಲ್ಲಿ ಮೇಲೆ ಹೋಗೋಣ, ಅಲ್ಲಿ ಏನೇನಿದೆ ನೋಡೋಣ ಬನ್ನಿ. ಡೈನೋಸರ್ ಬಾಯಿ ಮುಚ್ಚು ಮತ್ತೆ ನುಂಗ್ಕೊಂಬಿಟ್ಟಿಯ ನನ್ನ. ಸೊ ಇಲ್ಲೆಲ್ಲ ಡೈನೋಸರ್ಸ್ ಫಾಸಿಲ್ಸ್ ಇಟ್ಟಿದ್ದಾರೆ. ಸೊ ಅದನ್ನು ನೋಡೋಣ ಬನ್ನಿ. ಚೆನ್ನಾಗಿಟ್ಟಿದ್ದಾರೆ. ಅದು ಆಕ್ಚುಲಿ ರಿಯಲ್ ಹೌದಾ ಅಲ್ವಾ ನಂಗೆ ಗೊತ್ತಿಲ್ಲ, ನೋಡಕ್ ಮಾತ್ರ ಚೆನ್ನಾಗಿದೆ. ನೋಡಿ ಮಕ್ಕಳೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿನೂ ಇದೆ, ಏನೋ ಕ್ರಿಯೇಟಿವ್ ಕೆಲಸ ಮಾಡ್ತಾ ಇದಾರೆ ಅಲ್ಲಿ. ಅದು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಸೊ ಇಲ್ಲಿ ನೋಡೋಣ ಬನ್ನಿ. ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದಾರೆ ಅನ್ಸುತ್ತೆ. You will damage or else. Yeah. You need to eat it very slow. See, already it's visible here. ಇಲ್ಲಿ ತಿನ್ನಕ್ಕೆ ಏನು ಇಲ್ಲ ಗೈಸ್. ಅದೇ ಫ್ರೆಂಚ್ ಫ್ರೈಸು, ಬರ್ಗರು ಇಂಥವು ಏನೇನೋ ಇದಾವಂತೆ. ಸೊ ಅದಕ್ಕೆ ನಾವು ಮನೆಯಿಂದ ಒಂದು ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಬಂದಿದ್ವಿ ಮಕ್ಳಿಗೆ ತಿನ್ನಕ್ಕೆ. ತಿನ್ನಾತಿದ್ದಾರೆ, ನಾವು ಜೊತೆಗೆ ತಿಂತಾ ಇದೀವಿ. ಹಾಕು ಬಿಸ್ಕಿಟ್ ನಂಗೆ ಅಪ್ಪ, ನಂಗೆ ಥ್ಯಾಂಕ್ ಯು. ತಗೋತೀನಿ. ಆರುಷ್ ಇಲ್ಲ ನೋಡು. You can't come here. It's so far away from your house. You have to come, tell me, and then we go. See, my friend is there. Hello.